ಸಿಎಂ ಕುರ್ಚಿ ಬಿಡಲು ಸಿದ್ದರಾಮಯ್ಯ ತಯಾರಿಲ್ವಾ? ಇದು ಅಫ್ಕೋರ್ಸ್ ಹೌದು. ಬದಲಾವಣೆಗೆ ಹೈಕಮಾಂಡ್ ಸೂಚಿಸಿದ್ರೆ ಸಿದ್ದರಾಮಯ್ಯ ಅವರು ಪ್ರತಿತಂತ್ರವನ್ನು ಹೆಣೆಯೋದಕ್ಕೆ ಸಿದ್ಧರಾಗಿದ್ದಾರೆ. ಅಹಿಂದ ದಾಳ ಉರುಳಿಸೋದಕ್ಕೆ ಸಿಎಂ ತಯಾರಿಯನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ದಲಿತ ಸಿಎಂ ಪ್ರಸ್ತಾಪವನ್ನು ಕೂಡ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂಥದ್ದು ಗೊತ್ತಿರುವಂತಹ ಒಂದು ವಿಚಾರ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಮುನ್ನೆಲೆಗೆ ತರ್ತಾರೆ ಅನ್ನುವಂಥದ್ದು ಇರುವಂತಹ ವಿಚಾರ. ಈಗ ದಲಿತರನ್ನ ಸಿಎಂ ಮಾಡಿದ ಹೆಗ್ಗಳಿಕೆಯನ್ನ ಕೂಡ ಪಡಿಬಹುದು. ಆಗ ಕಾಂಗ್ರೆಸ್ಗೆ ಅದು ಕೂಡ ಒಂದು ಹೆಗ್ಗಳಿಕೆ ಇರುತ್ತೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಶಾಶ್ವತವಾಗಿ ದಲಿತರ ವಿಶ್ವಾಸವನ್ನ ಗಳಿಸೋದ್ರ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಕೂಡ ಇಲ್ಲಿ ಸಫಲತೆಯನ್ನ ಕಾಣ್ತಾರೆ. ಮುಂದಿನ 2028ರ ಚುನಾವಣೆಯಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತೇಳಿ. ಬಟ್ ಈಗಿರುವಂತಹ ಬಹಳ ಮುಖ್ಯವಾದಂಥ ವಿಚಾರ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಆಗಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೇ ಈ ಚರ್ಚೆ ಎದ್ದಿರೋದೀಗ. ಅದು ಬಿಟ್ಟರೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವರನ್ನು ತೆಗಿಬೇಕು ಅನ್ನೋಂಥದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಕೇವಲ ಕೆಲವೊಂದಷ್ಟು ಜನ ಶಾಸಕರು, MLCಗಳು ಯಾರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಲವನ್ನು ಹೊಂದಿದಾರೋ ಅವರ ಪಾಳಯದಿಂದ ಮಾತ್ರ ಈ ಮಾತುಗಳು ಬರ್ತಾ ಇದೆ. ಬಿಟ್ಟರೆ ಇನ್ಯಾರೂ ಕೂಡ ಸಿಎಂ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಒಲವಿದ್ದಂಗೆ ಕಾಣಿಸಲ್ಲ, ಅಥವಾ ಇಲ್ಲಿ ರಾಜ್ಯದಲ್ಲಿರುವಂಥ ಬೇರೆ ಬೇರೆ ಸಚಿವರು ಕೂಡ ಅಥವಾ ಶಾಸಕರಿಗೂ ಕೂಡ ಆ ಒಲವಿದ್ದಂತೆ ಕಾಣಿಸಲ್ಲ. ಸೊ ಹಾಗಾಗಿ ಹೈಕಮಾಂಡ್ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರಿಗೆ ನೀವು ಬದಲಾಗಿ ಅನ್ನುವಂಥದ್ದನ್ನು ಹೇಳ್ತಾರೆ ಅನ್ನುವಂಥದ್ದಾದರೂ ಕೂಡ ಅವ್ರು ಹೇಳೋದು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಬೇಕು ಅಂತೇಳಿ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಂದ ಬಹಳ ಒತ್ತಡ ಇದ್ದೇ ಇದೆ ಮುಂಚಿನಿಂದಲೂ ಕೂಡ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದು. ಇಡೀ ದೇಶದಲ್ಲಿ ಅಹಿಂದ ಸಿಎಂ ಇರೋದು ಈಗ ಸಿದ್ದರಾಮಯ್ಯ ಒಬ್ಬರೇನೆ. ಸೊ ಕಾಂಗ್ರೆಸ್ ಆಡಳಿತದ ಪೈಕಿ ಸಿದ್ದರಾಮಯ್ಯ ಅವರು ಮಾತ್ರ ಈಗ ಅಹಿಂದ ಸಿಎಂ ಅಂತೇಳಿ ಅನಿಸ್ಕೊಂಡಿದ್ದಾರೆ. ಈ ಬಗ್ಗೆಯೂ ಕೂಡ ಲೆಕ್ಕಾಚಾರ ಹಾಕಲೇಬೇಕಾಗುತ್ತೆ ಹೈಕಮಾಂಡ್. ಒಂದು ವೇಳೆ ನಾವೇನಾದರೂ ಸಿದ್ದರಾಮಯ್ಯ ಅವರನ್ನ ದೂರ ಇಟ್ಟರೆ ಮುಂದಿನ ಚುನಾವಣೆಗಳಲ್ಲಿ ಅಹಿಂದ ಮತ ಸೆಳೆಯೋದು ಬಹಳ ಕಷ್ಟ ಆಗುತ್ತೆ. ಇದಕ್ಕಾಗಿ ಒಬ್ಬ ಅಹಿಂದ ನಾಯಕನೇ ಇರಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಚಿಂತನೆ. ಅಕಸ್ಮಾತ್ ಇವರನ್ನ ನಾವು ಬದಲಾಯಿಸ್ತೀವಿ ಅಂತ ಹೇಳಿದ್ರೆ ಮತ್ತೊಬ್ಬ ಅಹಿಂದ ನಾಯಕನಿಗೆ ಪಟ್ಟ ಕಟ್ಟಬೇಕು ಅನ್ನುವಂಥದ್ದು ವೆರಿ ಕ್ಲಿಯರ್ ಇದ್ದಾರೆ ಈಗ. ಸೊ ಜಾತಿವಾರು ಲೆಕ್ಕಾಚಾರದ ವರದಿಯನ್ನು ಕೂಡ ಈಗಾಗಲೇ ಹೈಕಮಾಂಡ್ ತರಿಸ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿದೆ. ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ರೆ ಪರ್ಯಾಯ ಏನೇನು ಆಗಬಹುದು, ಅಥವಾ ಪರ್ಯಾಯವಾಗಿ ಯಾರನ್ನ ಮುನ್ನೆಲೆಗೆ ತರಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಆಲ್ರೆಡಿ ಚರ್ಚೆ ಆಗಿರುತ್ತೆ. ಸೊ ಅದಕ್ಕೆ ನಾ ಆವಾಗಲೇ ಮಾತಾಡ್ತಾ ಇದ್ದಿದ್ದು, ಒಂದು ವೇಳೆ ಬದಲು ಮಾಡಬೇಕು ಅನ್ನುವಂಥದ್ದಿದ್ರೆ, ಡಿ ಕೆ ಶಿವಕುಮಾರ್ ಅವರನ್ನು ತರಬೇಕು ಅನ್ನುವಂಥದ್ದಿದ್ರೆ ಅದನ್ನು ಸಿದ್ದರಾಮಯ್ಯ ಸೇರಿ ಅವರ ಆಪ್ತರು ಅಥವಾ ಅವರ ಪಾಳಯದಲ್ಲಿರುವಂಥವ್ರು ಅದನ್ನು ಒಪ್ಕೋತಾರ? ಅವ್ರು ಪಟ್ಟಿರುವಂಥದ್ದೇ ಅದೇ. ಏನೇ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಗಾದಿಯಿಂದ ದೂರನೇ ಇಡಬೇಕು ಹೊರತು ಅವರಿಗೆ ಅಧಿಕಾರವನ್ನು ಕೊಡಬಾರ್ದು ಅಂತೇಳಿ. ಏನೇ ಇದ್ರೂ ನಮ್ಮ ಅಧಿಕಾರ ನಮ್ಮಲ್ಲೇ ಇರಲಿ, ನಮ್ಮ ಟೀಮ್ನಲ್ಲೇ ಇರಲಿ. ಒಂದು ವೇಳೆ ಏನಾದರೂ ಸಿಎಂ ಆಗಿ ಬದಲಾವಣೆ ಆಗಬೇಕು ಸಿದ್ದರಾಮಯ್ಯವರು ಅನ್ನೋಂಥದ್ದು ಮತ್ತೊಬ್ಬ ಹಿಂದ ನಾಯಕನನ್ನು ತರಬೇಕು ಅಂತ DCM DK ಅವರಿಂದಲೂ ಕೂಡ ಒಂದು ಕಡೆ ಹೈಕಮಾಂಡಿಗೆ ಈಗ ಒತ್ತಡ ಇದ್ದೇ ಇದೆ. 2028ರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಒತ್ತಡವನ್ನು ಹಾಕ್ತಾನೆ ಇದ್ದಾರೆ. ಅಧಿಕಾರ ಅನುಭವಿಸ್ಕೊಂಡು ಸಿದ್ದರಾಮಯ್ಯ ಅವರು ಹೊರಟೋಗ್ತಾರೆ. ನೆಕ್ಸ್ಟ್ ಯಾರು? ಮುಂದೆ ಪಕ್ಷ ಕಟ್ಟಿ ಬೆಳೆಸೋರು ಯಾರು? ನಾವು. ಸೊ ನಮಗೆ ಅಧಿಕಾರ ಕೊಡಿ. 2018ರಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರಬೇಕಾಗತ್ತಾ, ಅಥವಾ ಅವರೇ ನಾಯಕತ್ವವನ್ನು ವಹಿಸ್ಕೊಳ್ತಾರಾ, ಅಥವಾ ಸಾಮೂಹಿಕವಾಗಿ ನಾಯಕತ್ವದಲ್ಲಿ ನಾವು ಹೋಗಬೇಕಾಗತ್ತಾ? ಈ ಥರದ ಒಂದಷ್ಟು ಚರ್ಚೆಯೂ ಕೂಡ ಇದ್ದೇ ಇದೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು ಒಂದೇ ವಿಚಾರ, ಮುಂದೆ ಇರುವಂಥ ಎಲ್ಲ ಎಲೆಕ್ಷನ್ಸನ್ನು ನಾವು ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಅಧಿಕಾರ ಕೊಡಿ. ಜೊತೆಗೆ ನೀವು ಮಾತು ಕೊಟ್ಟಿದ್ದೀರಿ ಆಲ್ರೆಡಿ. ಯಾವಾಗ 3 ವರ್ಷದ ಹಿಂದೆ ಅಧಿಕಾರಕ್ಕೆ ಏನು ಬಂತು ಕಾಂಗ್ರೆಸ್, ಆ ಟೈಮ್ನಲ್ಲೇ ನೀವು ನನಗೆ ಮಾತು ಕೊಟ್ಟಿದ್ರಿ. ಇದು DK ಮತ್ತು DK ಪಾಳ್ಯದಿಂದ ಸತತವಾಗಿ ಹೇಳ್ತಾ ಇರುವಂಥ ಮಾತಿದು. ಆಲ್ರೆಡಿ ನಮಗೆ ಪವರ್ ಶೇರಿಂಗ್ ಬಗ್ಗೆ ಮಾತಾಗಿದೆ. ನನಗೆ 2 ವರ್ಷ ಆದಮೇಲೆ ನಿಮಗೆ ಪಟ್ಟ ಕಟ್ತೀವಿ ಅಥವಾ ನಿಮಗೆ ಅಧಿಕಾರ ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಜನ ನಾಯಕರುಗಳ ಮುಂದೆನೇ ಚರ್ಚೆ ಆಗಿದೆ ಅನ್ನುವಂಥದ್ರ ಬಗ್ಗೆ. ಬಟ್ ಇದನ್ನು ಎಲ್ಲೂ ಕೂಡ ಈ ಪಾಳ್ಯದಿಂದ, ಸಿದ್ದರಾಮಯ್ಯ ಅವ್ರ ಪಾಳ್ಯದಿಂದ ಯಾರು ಕೂಡ ಅದನ್ನು ಡಿಫೆಂಡ್ ಮಾಡಿಲ್ಲ, ಅಥವಾ ಅದನ್ನು ಹೌದು ಅಂಥೇಳಿ ಎಂಡೋರ್ಸ್ ಮಾಡಿಲ್ಲ. ಎಲ್ಲ ಆ ಥರದ್ದೇನು ಮಾತುಕತೆ ಏನಿಲ್ಲ, ನೋಡೋಣ ಬಿಡಿ ಅದನ್ನು ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತಲೇ ಹೇಳ್ತಾ ಬಂದಿದ್ದಾರೆ ಹೊರತು ಹೈಕಮಾಂಡ್ ಏನು ಹೇಳ್ತಾ ನಾವು ಕೇಳ್ತೀವಿ ಅಂತಲೇ ಹೇಳ್ತಾ ಬರ್ತಾ ಇದ್ದಾರೆ. ಬಿಟ್ಟರೆ ಬೇರೆ ರೀತಿಯಾದಂಥ ಪವರ್ ಶೇರಿಂಗ್ ಬಗ್ಗೆ ಇನ್ನೂ ಕೂಡ ಕ್ಲಿಯರ್ ಆಗಿ ಯಾರೂ ಹೇಳಿಲ್ಲ. ನೋಡಿ, ಈಗ ಸಾಧ್ಯತೆಗಳು ಏನಿರಬಹುದು ಪಟ್ಟದಾಟದ ನಡುವೆ ಸಿಎಂ ಮತ್ತು DCM ಅವರ ಒಂದು ರಣತಂತ್ರಗಳು ಏನೇನು ನಡೀಬಹುದು ಅಂತೇಳಿ. ನೋಡಿ, ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಗಟ್ಟಿ ನಿಲುವು ತಾಳುವಂಥ ಸಾಧ್ಯತೆ, ಇದು ಸಿದ್ದರಾಮಯ್ಯ ಅವರ ಮುಂದೆ ಇರುವಂಥ ಒಂದು ಸಾಧ್ಯತೆ.